ಮಾಡ್ರಿ ವಿದ್ಯಾರ್ಥಿಗಳು, ಗಣಿತ ಮಾಡ್ರಿ. ನೋಡ್ರಿ, ಈಗ ನಾ ಗಣಿತ ತಿಳಿಸಾಗ ಇಂಥ ಸಣ್ಣ ಸಣ್ಣ ಭಿನ್ನ ರಾಶಿಗಳನ್ನು ಮೊದಲು ಮಾಡೋದು ಕಲಿಯೋದ. ಆಮೇಲೆ ವಿಷಯದ ಗಣಿತಗಳು ಬರ್ತಾವೆ. ಇದರಾಗೆ ವಿಷಯದ ಗಣಿತಗಳು ಬಂದಾಗ ಅದನ್ನ ಹೆಂಗೆ ನೀವು ತಿಳ್ಕೋಬೇಕು, ಹೆಂಗೆ ಮಾಡಬೇಕು ಅನ್ನೋದು ತಿಳಿಸ್ತಾನು. ಈಗ ನೀವು ಮಾತ್ರ ಈ ಭಿನ್ನ ರಾಶಿಗಳು ಇನ್ನೊಂದು ಸ್ವಲ್ಪ ಹಾಕಿದಿಂದ ಕೆಲವೊಂದಿಷ್ಟು ವಿಷಯದ ಗಣಿತಗಳು ಹಾಕ್ತದೆ. ಮುಂದೆ ನಿಮ್ಮ ಸರಳೀಕರಣ ಭಾಗ ಬರ್ತದೆ. ಮುಂದೆ ಯಾವ ಭಾಗ ಬರ್ತದೆ ಆಮೇಲೆ ನೋಡಿ ಹೇಳ್ತೀನಿ. ಈಗ ನಾವು ಭಾಗಾಕಾರ ಕ್ರಿಯೆ, ಇಲ್ಲಿ ಭಾಗಾಕಾರದ, ಇಲ್ಲಿ ಗುಣಾಕಾರದ ಮಧ್ಯಂತರ ಚಿಹ್ನೆ ಪ್ಲಸ್ ಅದ. ಆದರೆ ಮೊದಲ ರೂಲ್ಸ್ ಪ್ರಕಾರ ನೀವು ಮಾಡಬೇಕಾದದ್ದು ಭಾಗಾಕಾರ ಕ್ರಿಯೆಯನ್ನು ತಗೋರಿ. ಹಚ್ಕೋರಿ. 24/35 ಭಾಗಿಲೆ 1/7 ಬರೋಬ್ಬರಿ 24/35 ಗುಂಡ್ಲೆ ಮ್ಯಾಲೆ 7 ತಳಗ 1 7 1ಲೆ 7 5ಲೆ ಇದೆಷ್ಟು ಬಂತು? 24/5 ಬಂತು. ಇಲ್ಲಿ ಹಚ್ಬೋದು. 24/5 ಪ್ಲಸ್ ಏನದ 5/9 5/9 ಗುಂಡ್ಲೆ 3/4 ನೋಡಿ ಇಲ್ಲೇ ಹಚ್ಕೊಂಡಿದ್ದಾರೆ. ಈಗ ನೋಡಿ ಈ ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡಬೇಕು. ನೋಡಿ 5/9 ಗುಂಡ್ಲೆ 3/4 3 1ಲೆ 3 1ಲೆ 3 3ಲೆ ಬರೋಬ್ಬರಿ 5 1ಲೆ 5 3 4ಲೆ 12 ಇಲ್ಲಿ ತಂದಿರ್ಬೇಕು. ನೋಡಿ 24/5 ಪ್ಲಸ್ 5/12 5/12. ಆಮೇಲೆ ನೀವು ಏನು ಮಾಡ್ತೀರಿ ಹುಡುಗರು? 5ರದು 12 ಲಸ ತಗೊಳ್ಳಿಕ್ಕೆ ಹೋಗ್ತಾರೆ. ಇನ್ನೊಂದು 2 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ 3 ಆಮೇಲೆ 11 11 3 ಅವೆರಡು ಅವಿಭಾಜ್ಯ ಸಂಖ್ಯೆ ಇದ್ದಂಗೆ ಅವು 2. ಇಲ್ಲಿ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಬಂತು ಅಂತಂದ್ರೆ ಈಗ ನೀವು 5ರಲ್ಲಿ 12ರಲ್ಲಿ 2ರಲ್ಲಿ 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 ಹಿಂಗೆ ಮಾಡ್ಕೊತ ಲಸ ತಕ್ಕೋತ ಕೂಡಬಾರ್ದು. ಯಾವುದೇ ಒಂದು ಭಿನ್ನ ರಾಶಿಯನ್ನು ಮಾಡುವಾಗ ನೀವು ಬಾಯಿದಿಂದ ಲಸ ಇಡಬೇಕು. ಹೆಂಗಂತ ಕೇಳಿದ್ರೆ 5ರ ಬಗ್ಗೆ 12 ಇಲ್ಲ, 12ರ ಬಗ್ಗೆ 5 ಇಲ್ಲ ಅಂದ್ರೆ ಇದರ ಲಸ ಎಷ್ಟು ಬರ್ತದೆ? 60 ಬಂದು ಬರ್ತದೆ. ನೋಡಿ 5 12ಲೆ ಆಮೇಲೆ 12 5ಲೆ 12 4ಲೆ 48 ಕೈಲ ಬಂತು 4 12 2ಲೆ 24 1 4 28 ಪ್ಲಸ್ 5 5ಲೆ 25 8 5 13 ಎಲ್ಲ ಒಂದು 3 8 1 3 11 313 ಭಾಗಿಲೆ 60. ನೋಡ್ರಿ ಇನ್ನೊಂದ್ಸಲ 8 5 13 8 5 13 1 3 8 1 3 11 2 1 3 6 5ಲೆ 30 300 ಹೋಗ್ತೀವಿ. 313 ಒಳಗೆ 6 5ಲೆ ಅಂದರೆ ಏನು? 13 ಒಳಗೆ ಏನು? 6 5ಲೆ 300 ಕಳೆಯಿದ್ರೆ ಎಷ್ಟು ಉಳಿತು? 13 ಉಳಿತು. 13 60 ಆನ್ಸರ್ ಈಸ್ ಈಕ್ವಲ್ ಟು 5/13 ಚೆಕ್ ಮಾಡಿ ಹೇಳ್ತಾನೆ. ಆಮೇಲೆ ಉತ್ತರ ತೋರಿಸ್ತಾನೆ. ಯಾವುದೇ ಒಂದು ಲೆಕ್ಕ ಮಾಡಬೇಕಾದ್ರೂ 5/13 ಕರೆಕ್ಟ್ ಹಾಕೋರು ನಿಮ್ದು ಬಂದಿತ್ತಂದ್ರೆ ನಿಮ್ದು ಉತ್ತರ ಬಂದಿರ್ಬೇಕು. ಗಣಿತ ನೋಡಿ ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನು ಹೆಂಗೆ ಮಾಡೋದು. ಆಮೇಲೆ ಇವೇ ಭಿನ್ನ ರಾಶಿ ಏನಾಗ್ತವ ನಿಮಗೆ ಸರಳೀಕರಣದಾಗ ವಿಷಯದೊಳಗೆ ಅರ್ಥ ಮಾಡ್ಕೊಳ್ಳೋಂಥ ಗಣಿತಗಳು ಮುಂದಿನ ಭಾಗದಾಗ ಬರ್ತಾವೆ.